ಆಕಾಶವಾಣಿ ಆರೋಗ್ಯ ಸಂಚಿಕೆ ಮನಸ್ಸು ದೇಹದ ನಂಟು. ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ದೈಹಿಕ ತೊಂದರೆಗಳ ರೂಪದಲ್ಲಿ ಹೇಗೆ ವ್ಯಕ್ತವಾಗುತ್ತವೆ? ಮನೋವೈದ್ಯರಾದ ಡಾಕ್ಟರ್ ಸ್ನೇಹ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. ಕೇಳುಗರೆ ನಮಸ್ಕಾರ. ಇದು ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ದೇಹಕ್ಕೆ ತೊಂದರೆಯಾದಾಗ ವೈದ್ಯರ ಹತ್ರ ಹೋಗ್ತೀವಿ. ಈ ದೇಹದ ನೋವಿನ ಹಿಂದೆ ಮನಸ್ಸಿನ ಮೌನ ಅಡಗಿದೆಯಾ ಅಂತ ನಮ್ಗೆ ಗೊತ್ತಾ? ನಮ್ಮಲ್ಲಿ ಒಂದು ಗಾದೆ ಇದೆ, ಮನಸ್ಸಿದ್ದರೆ ಮಾರ್ಗ ಅಂತ. ಆದ್ರೆ ವೈದ್ಯಕೀಯ ಲೋಕದಲ್ಲಿ ಇನ್ನೊಂದು ಸತ್ಯ ಇದೆ. ಅದೇನಂದ್ರೆ ಮನಸ್ಸಿದ್ದರೆ ಮಾತ್ರ ಆರೋಗ್ಯ ಅಂತ. ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ದೈಹಿಕ ತೊಂದರೆಗಳ ಮೂಲಕ ವ್ಯಕ್ತವಾಗಬಹುದೇ ಎಂಬ ಪ್ರಶ್ನೆಗಳಿಗೆ ಇವತ್ತು ಉತ್ತರ ನೀಡಲು ನಮ್ಮ ಜೊತೆ ಮನೋವೈದ್ಯರಾದ ಡಾಕ್ಟರ್ ಸ್ನೇಹ ವಿ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಡಾಕ್ಟರ್ ಸ್ನೇಹ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಾಮಾನ್ಯವಾಗಿ ಜನರು ಯಾರಾದ್ರೂ ಮಾನಸಿಕ ಲಕ್ಷಣಗಳನ್ನು ವ್ಯಕ್ತಪಡಿಸಿದಾಗ ಅಯ್ಯೋ ಅದೆಲ್ಲ ಏನಿರಲ್ಲ, ಅದೊಂದು ನಿಮ್ ಭ್ರಮೆ, ನಿನ್ ತಲೆಯಲ್ಲಿರೋದು ಬಿಟ್ಟಾಕು ಅಂತ ಹೇಳ್ತಾರೆ. ಮಾನಸಿಕ ಕಾಯಿಲೆ ದೇಹದ ಮೇಲೆ ಹೇಗೆ ಪರಿಣಾಮ ಬೀಳತ್ತೆ? ಇದು ತುಂಬಾ ಕಾಮನ್. ಆಕ್ಚುಲಿ ತುಂಬಾ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಸೊ ಅವರಿಗೆ ಏನೇನೋ ಪ್ರಾಬ್ಲಮ್ಸ್ ಆಗ್ತಿರತ್ತೆ. ಬೇರೆ ಬೇರೆ ರೀತಿ ನೋವುಗಳಿರ್ಬೋದು, ತುಂಬಾ ಸುಸ್ತಾಗೋದಿರ್ಬೋದು. ಈಗ ಆತಂಕ ಇದ್ದವರಿಗೆ ಪಾಲ್ಪಿಟೇಷನ್ಸ್ ಅಂತ ಇದೆ, ಡಬ ಡಬ ಅಂತ ಹೊಡ್ಕೊಳ್ಳೋದು, ಎದೆ ನೋವು, ಈ ತರದ್ದೆಲ್ಲ. ಸೊ ಇವರು ಬೇರೆ ಬೇರೆ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡ್ತಾನೆ ಇರ್ತಾರೆ. ಅವರಿಗೆಲ್ಲ ಟೆಸ್ಟ್ ನಾರ್ಮಲ್ ಬರ್ತಿರತ್ತೆ, ಬಟ್ ದೇರ್ ಆಕ್ಚುಲಿ ಸಫರಿಂಗ್. ಅವರಿಗೆ ಒಂದು ಕಾಯಿಲೆ ಇರುತ್ತೆ. ಅದು ನಮ್ಮ ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಕೂಡ ಇರುವಂತಹ ಚಾನ್ಸಸ್ ಇರುತ್ತೆ. ತುಂಬಾ ಕಾಮನ್. ಇದನ್ನ ನಾವು ರೇರ್ ಅಂತ ಹೇಳೋವಾಗೇನೆ ಇಲ್ಲ. ಅಂದ್ರೆ ಜನರಿಗೆ ಗೊತ್ತಿಲ್ಲ, ಅದರ ಅವೇರ್ನೆಸ್ ಇಲ್ಲ. ಹೌದು. ನಮ್ಗೆ ದೈಹಿಕ ಕಾಯಿಲೆ ಬಂತು ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗ್ತೀವಿ. ನಾವು ಅದನ್ನ ಮಾನಸಿಕ ಕಾಯಿಲೆ ಇರ್ಬೋದಾ ಅಂತ ಒಪ್ಕೊಳ್ಳೋಕ್ಕೂ ಕೆಲವು ಜನ ತಯಾರಿರಲ್ಲ. ಅದು ಯಾಕಂದ್ರೆ ಸೊಸೈಟಿ ಆತರ ಇದೆ ಅಲ್ವಾ, ಅಷ್ಟೊಂದು ಸ್ಟಿಗ್ಮಾ ಇದೆ. ಅವರು ಹುಚ್ಚು ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾರೆ, ನಮ್ಗೆ ಹೆಸರೇ ಆತರ ಹುಚ್ಚು ಡಾಕ್ಟರ್ ಅಂತ ಅಲ್ವಾ. ಸೊ ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಜನರು ಅಸ್ಯೂಮ್ ಮಾಡ್ಕೋತಾರೆ. ಬಟ್ ಆಕ್ಚುಲಿ ಇಲ್ಲಿ ಆತರ ಇಲ್ಲ. ಆತಂಕ ಎಷ್ಟೊಂದು ಕಾಮನ್ನು, ಖಿನ್ನತೆ ಎಷ್ಟೊಂದು ಕಾಮನ್, ಸ್ಟ್ರೆಸ್ ಎಲ್ರಿಗೂ ಇದೆ ಆಲ್ಮೋಸ್ಟ್. ಅದನ್ನ ಇಲ್ಲದೆ ಇರೋ ವ್ಯಕ್ತಿ ಇಲ್ಲ. ಸೊ ಅದು ಆ ಸ್ಟಿಗ್ಮಾದಿಂದಾಗಿ ಜನರು ಅದನ್ನು ಒಪ್ಕೊಳ್ಳೋದಿಲ್ಲ. ಅದು ಪ್ರಾಬ್ಲಮ್ ನಮಗೆ. ಡಾಕ್ಟರ್, ಇವಾಗ ಅನೇಕ ರೋಗಿಗಳು ಪದೇ ಪದೇ ತಲೆನೋವು ಇರ್ಬೋದು, ನೀವು ಹೇಳಿದ್ರಿ ಇವಾಗ ಹೊಟ್ಟೆ ನೋವು, ಅದೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಎಲ್ಲಾ ರಿಪೋರ್ಟ್ಗಳು ಕೂಡ ನಾರ್ಮಲ್ ಬರ್ತಾ ಇರುತ್ತೆ. ಕೆಲವರಿಗೆ ಅದು ಬರೀ ರಿಪೋರ್ಟ್ ನಾರ್ಮಲ್ ಬಂದ್ರೆ ಮಾತ್ರ ಮಾನಸಿಕ ಅಂತ ಅಲ್ಲ. ಕೆಲವೊಮ್ಮೆ ರಿಪೋರ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಅವರಿಗೆ ಮಾನಸಿಕ ಕೂಡ ಇರ್ಬೋದು ಒಟ್ಟಿಗೆ. ಅಂದ್ರೆ ಉದಾಹರಣೆ ಕೊಡ್ಬೇಕಂದ್ರೆ ಒಬ್ರಿಗೊಂದು ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳಿ, ಅವರಿಗೆ ಬೆನ್ನು ನೋವು ಆಗ್ತಾ ಇದೆ. ಅದು ಕೂಡ ಖಿನ್ನತೆಯಿಂದ ಜಾಸ್ತಿ ಆಗ್ಬೋದು. ಅಂದ್ರೆ ಆ ಸ್ಪೈನ್ ಡಾಕ್ಟರ್ ಹೇಳ್ಬೋದು ಡಿಸ್ಕ್ ಪ್ರಾಬ್ಲಮ್ ಸ್ವಲ್ಪ ಇದೆ, ತುಂಬಾ ಇಲ್ಲ, ಆದ್ರೂ ಇದೆ. ಬಟ್ ಇವರಿಗೆ ತುಂಬಾ ನೋವಾಗುವಂತದ್ದು. ಎಷ್ಟು ನೋವು ಅಂದ್ರೆ ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ, ಇಡೀ ದಿನ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಎಲ್ಲಾ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಬಿಟ್ಬಿಟ್ಟು ಮಲ್ಕೊಂಡೇ ಇರ್ತಾರೆ, ನಂಗೆ ನೋವು ನೋವು ಅಂತ. ಯಾಕಂದ್ರೆ ಅದು ಆಡ್ ಆನ್ ಆಗಿದೆ, ಅಲ್ಲಿ ಸ್ಟ್ರೆಸ್ ಕೂಡ ಆಡ್ ಆನ್ ಆಗಿ ಇರುವಂತಹ ನೋವು ಜಾಸ್ತಿ ಆಗಿದೆ. ಸೊ ಟೆಸ್ಟ್ ನಾರ್ಮಲ್ ಆದ್ರೆ ಮಾತ್ರ ಮಾನಸಿಕ ಅಲ್ಲ, ಅದು ಎಬ್ನಾರ್ಮಲ್ ಇದ್ರೂ ಕೂಡ ಅದರಲ್ಲೊಂದು ಮೆಂಟಲ್ ಹೆಲ್ತ್ ಕಾಂಪೊನೆಂಟ್ ಇರ್ಬೋದು, ಅಂಶ ಇರೋ ಸಾಧ್ಯತೆ. ಈ ಪ್ರಶ್ನೆಗಳನ್ನ ತಯಾರಿಸ್ತಾ ಇರುವಾಗ ನನ್ಗೆ ಒಂದು ವರ್ಡ್ ನಾನು ನೋಡಿದೆ, ಸೊಮಟೈಸೇಷನ್ ಅಂತ ಹೇಳಿ. ಈ ವೈದ್ಯಕೀಯ ಭಾಷೆಯಲ್ಲಿ ಸೊಮಟೈಸೇಷನ್ ಅಂದ್ರೆ ಏನು? ಇವಾಗ ಮನಸ್ಸಿಗೆ ಸ್ಟ್ರೆಸ್ ಇದೆ ಅಲ್ವಾ, ಅದು ನಮ್ಗೆ ಈಗ ಖಿನ್ನತೆ ಮೂಲಕ ಕಾಣದೆ, ಆತಂಕದ ಮೂಲಕ ಕಾಣದೆ, ದೈಹಿಕ ಲಕ್ಷಣಗಳ ಮೂಲಕ ಕಾಣಿಸ್ತಾ ಇದೆ. ದಟ್ ಈಸ್ ಮೆಂಟಲ್ ಹೆಲ್ತ್ ಈಸ್ ಬೀಂಗ್ ಸೊಮಟೈಸ್ಡ್ ಇನ್ ಟು ದ ಬಾಡಿ. ಅದು ಆ ಕಾನ್ಸೆಪ್ಟ್, ಇದು ಅರ್ಥ. ಅದು ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ. ಒಂದು ಬಯೋಲಾಜಿಕಲ್ ವಲ್ನರೇಬಿಲಿಟಿ ಅಂತ, ಅಂದ್ರೆ ನಾವು ಸಂಶೋಧನೆ ಮಾಡ್ತೀವಲ್ವ, ಇದೆಲ್ಲ ಯಾಕೆ ಆಗುತ್ತೆ ಅಂತ ರಿಸರ್ಚರ್ಸ್ ಎಲ್ಲ ಇರ್ತಾರೆ. ಅವ್ರೇನ್ ನೋಡಿದಾರೆ ಅಂದ್ರೆ ಈ ವ್ಯಕ್ತಿಗಳಲ್ಲಿ ಅವರ ಮೆದುಳಲ್ಲಿ ಬೇರೆ ಬೇರೆ ಕೆಲಸ ಮಾಡೋ ಅಂಶಗಳಿರುತ್ತಲ್ವ, ಒಂದೊಂದು ರೀಜನ್ ಬೇರೆ ಬೇರೆ ಕೆಲಸ ಮಾಡುತ್ತೆ. ಸೊ ಆ ನೋವನ್ನು ಕಂಡುಹಿಡಿಯುವ ಜಾಗ ಜಾಸ್ತಿ ಕೆಲಸ ಮಾಡ್ತಿದೆ ಅವ್ರಿಗೆ. ಅವರಿಗೆ ಒಂದು ನಾರ್ಮಲ್ ಸೆನ್ಸೇಷನ್ ಕೂಡ ನೋವು ತರ ಅವ್ರಿಗೆ ಅನಿಸ್ತಾ ಇದೆ ಅಂತ ಅದು ಗೊತ್ತಾಗಿದೆ. ಇನ್ನೊಂದು ಏನ್ ಗೊತ್ತಾಗಿದೆ ಅಂದ್ರೆ ನಮ್ ಎಲ್ಲರ ದೇಹದಲ್ಲೂ ಡಿಸೆಂಡಿಂಗ್ ಪೇನ್ ಇನ್ಹಿಬಿಷನ್ ಪಾತ್ವೆ ಅಂತ ಇದೆ. ಅಂದ್ರೆ ನೋವನ್ನು ಕಡಿಮೆ ಮಾಡುವಂತಹ ಒಂದು ನರಗಳವು, ಅದು ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಇವರಿಗೆ. ಇದೆಲ್ಲ ಆಕ್ಚುಯಲ್ ಬಯೋಲಾಜಿಕಲ್ ಪ್ರಾಬ್ಲಮ್ಸ್. ಅವ್ರದ್ದು ಇದನ್ನ ಬರೀ ಏನೋ ಮನ್ಸು ಅಂತ ಹೇಳಿ ಇಗ್ನೋರ್ ಮಾಡಂಗನೇ ಇಲ್ಲ. ಇದು ನಮ್ಗೆ ಫಂಕ್ಷನಲ್ MRI ಎಲ್ಲ ಕಾಣಿಸ್ಕೊಳ್ಳುವಂತಹ ಪ್ರಾಬ್ಲಮ್ಸ್ಗಳು. ಆಯ್ತಾ? ಸೊ ಇದರಿಂದಾಗಿನೂ ಆಗತ್ತೆ. ಅಂದ್ರೆ ಮನ್ಸಲ್ಲಿ ಸ್ಟ್ರೆಸ್ ಇದೆ ಅಂಡ್ ಅದು ದೇಹದ ಮೂಲಕ ಈ ತರ ಕಾಣಿಸ್ಕೊಳ್ತಾ ಇದೆ ಅಂತ. ತುಂಬಾ ಜನ ಬರ್ತಾರೆ. ಇವಾಗ ಒಬ್ಬ ವ್ಯಕ್ತಿ ಬರ್ಬೋದು, ಅಂದ್ರೆ ಎಲ್ಲಾ ನೋವುಗಳು, ಕೈ ಕೂಡ ನೋವು, ಕಾಲ್ ಕೂಡ ನೋವು, ತಲೆ ಕೂಡ ನೋವು, ಎಲ್ಲ ಟೆಸ್ಟ್ ನಾರ್ಮಲ್ ಇದೆ. ಮತ್ತೆ ನಾವು ಮಾತಾಡಿ ನೋಡಿದಾಗ ಓಕೆ ಅವರಿಗೆ ತುಂಬಾ ಸ್ಟ್ರೆಸ್ ಇದೆ, ಅಂದ್ರೆ ಮನೆಯಲ್ಲಿ ಒಬ್ಬರೇ ಇದ್ದಾರೆ, ಯಾರೂ ಇಲ್ಲ, ಸೋಷಿಯಲ್ ಸಪೋರ್ಟೇ ಇಲ್ಲ, ಮೆಡಿಕಲ್ ಇಶ್ಯೂಸ್ ಕೂಡ ಅವ್ರಿಗೆ
ಇದೆ ಈಗ ಆ ಥರದ್ದೆಲ್ಲ ಇರುವಾಗ, ಸೊ ಇದಕ್ಕೆ ಸೊಮಟೈಸೇಷನ್ ಅಂತ ಹೇಳ್ತೇವೆ. ಅಂದರೆ ಮನಸ್ಸಿನ ಪ್ರಾಬ್ಲಮ್ ದೇಹದ ಮೂಲಕ ಬರ್ತಾ ಇದೆ. ಬಟ್ ಇವಾಗ ಅದಕ್ಕೆ ಆ ಟರ್ಮ್ಸ್ ಎಲ್ಲ ಚೇಂಜ್ ಆಗಿದೆ, ಬಾಡಿಲಿ ಡಿಸ್ಟ್ರೆಸ್ ಡಿಸಾರ್ಡರ್ ಅಂತ. ಸೊಮಟೈಸೇಷನ್ ಅಂದ್ರೆ DSM-5 ಅಂತ 2-3 ಕ್ಲಾಸಿಫಿಕೇಶನ್ ಇದೆ. ಬೇಸಿಕಲಿ ಸೈಕೋಸೊಮ್ಯಾಟಿಕ್ ಅನ್ನೋದು, ಸೈಕೋ ಅನ್ನೋ ವರ್ಡ್ ತೆಗೆದಿದೆ, ಸೊಮ್ಯಾಟೈಸೇಷನ್ ಅಂತ ಹೇಳ್ಬೋದು. ಹೊಸ ಕ್ಲಾಸಿಫಿಕೇಶನ್ ಪ್ರಕಾರ ಬಾಡಿಲಿ ಡಿಸ್ಟ್ರೆಸ್ ಡಿಸಾರ್ಡರ್ ಅಂತ ಬರುತ್ತೆ, ICD-11. ಓಕೆ. ಹೊರಗೆ ನೋಡಲು ಆರೋಗ್ಯವಾಗಿರುವಂತ ದೇಹದೊಳಗಡೆ ಆಳವಾಗಿ ಏನಾದ್ರೂ ಭಾವನಾತ್ಮಕ ಒತ್ತಡ ಹುದುಗಿ ಕುಳಿತಿರಬಹುದಾ? ಪಾಸಿಬಿಲಿಟಿ ಇದೆ, ಬಟ್ ಸಾಮಾನ್ಯವಾಗಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅವಾಗ ಮೇಜರಾಗಿ ಕಾಣಿಸ್ಕೊಳ್ದೇ ಇದ್ರೂ ನಿದ್ದೆ ಬರೋದಿಲ್ಲ, ಸುಸ್ತಾಗೋದು, ಒಂದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕಾಗೋದಿಲ್ಲ, ಈ ಥರದ್ದು ಏನಾದರೂ ಒಂದು ಸಮಸ್ಯೆಗಳಿರುತ್ತೆ. ಇವಾಗ ಮನಸ್ಸಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂದರೆ ಏನೂ ಕಾಣಿಸ್ಕೊಳ್ಳಲ್ಲ, ಅದು ಸ್ವಲ್ಪ ರೇರ್. ಈಗ ಸೊಮಟೈಸೇಷನ್ ಅಂತ ಹೇಳಿದಾಗ ಡಾಕ್ಟರ್, ಒಂದು ವರ್ಡ್ ನೆನಪಿಗೆ ಬರುತ್ತೆ, ಹಿಸ್ಟೀರಿಯಾ ಅಂತ. ಸೊ ಇದೂ ಆ ಕ್ಯಾಟಗರಿ ಆಫ್ ಇದಕ್ಕೆ ಸೇರ್ಕೊಂಡಿದ್ಯಾ? ಮತ್ತೆ ಇದರಲ್ಲೂ ಮನುಷ್ಯ ಏನು ಹೇಳ್ತಾರೆ, ಫಿಸಿಕಲ್ ಪ್ರಾಬ್ಲಮ್ಸ್ ಎಕ್ಸ್ಪ್ರೆಸ್ ಮಾಡ್ತಾರೆ? ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತ ಅದಕ್ಕೆ ಹೊಸ ಟರ್ಮ್ ಏನಿದೆ. ಇದರಲ್ಲಿ ಹಾಗೆ ಅಂದ್ರೆ ಫಿಟ್ಸ್ ತರ ಬರ್ಬೋದು. ಸೊ ಅವರೆಲ್ಲ ನರ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಮಾತು ತಗೊಳ್ತಾರೆ ಆಕ್ಚುಲಿ, ಬಟ್ ಅದು ಸ್ಟ್ರೆಸ್ ಇಂದಾಗಿ ಬರ್ತಾ ಇರುವಂಥದ್ದು. ಫಿಟ್ಸ್ ತರ ಬರ್ಬೋದು. ಪ್ಯಾರಾಲಿಸಿಸ್ ಅಂದ್ರೆ ಒಂದು ಕೈ ಅಥವಾ ಕಾಲಿನ ಶಕ್ತಿನ ಕಳ್ಕೊಂಡು ಹೋಗಿರೋದು, ಸಡನ್ ಆಗಿ ಮಾತು ಬರದೇ ಇರೋದು, ಸಡನ್ ಆಗಿ ಯಾವುದೇ ಸೆನ್ಸೇಷನ್ ಫೀಲ್ ಆಗದೆ ಇರಂಗಿರೋದು, ಸಡನ್ ಆಗಿ ಕೆಲವು ವಿಷಯಗಳ ಮೆಮೊರಿನೇ ಹೊರಟೋಗ್ಬಿಡೋದು, ಅದಕ್ಕೆ ಡಿಸೋಸಿಯೇಟಿವ್ ಎಮ್ನೀಷಿಯಾ ಅಂತೆಲ್ಲ ಹೇಳ್ತೀವಿ. ಅಥವಾ ಅನ್ಕಾನ್ಶಿಯಸ್ ಆಗಿ ಬೀಳೋದು ಮತ್ತೆ ಮತ್ತೆ, ಅಥವಾ ಏನೋ ಒಂಥರ ಡಿಸೋರಿಯೆಂಟೆಡ್ ಆಗಿ ಓಡ್ತಾ ಇರೋದು ಆಚೆ ಈಚೆ, ಇದೆಲ್ಲಾನು ಡಿಸೋಸಿಯೇಟಿವ್ ಡಿಸಾರ್ಡರ್ಸ್ನ ಅಂಡರಲ್ಲಿ ಬರುತ್ತೆ. ಇದು ಕೂಡ ಸ್ಟ್ರೆಸ್ ಇಂದಲೇ ಆಗುವಂಥದ್ದು. ಡಾಕ್ಟರ್, ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಥವಾ ಹೊಟ್ಟೆ ನೋವು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಮತ್ತೆ ತಲೆ ನೋಯ್ತಾ ಇದೆ, ಸೊ ಇದಕ್ಕೆಲ್ಲ ನೋವಿನ ಮಾತ್ರೆಗಳನ್ನು ತಗೋತಾ ಇರ್ತಾರೆ. ಸಪೋಸ್ ಅದಕ್ಕೆ ರೀಸನ್ ಮಾನಸಿಕ ಕಾಯಿಲೆ ಆಗಿದ್ರೆ ಈ ನೋವಿನ ಮಾತ್ರೆಗಳು ಕೆಲಸ ಮಾಡದೆ ಹೋಗುತ್ತಾ? ಸ್ವಲ್ಪ ಕೆಲಸ ಮಾಡುತ್ತೆ, ಅದು ನಾನು ಹೇಳ್ದನಲ್ಲ, ಅದು ಸ್ಟ್ರೆಸ್ ಇಂದ ಇರ್ಬೋದು, ಬಟ್ ಅವ್ರಿಗೆ ಆಗ್ತಿರೋ ನೋವು ನಿಜವಾದ ನೋವುನೇ ಅದು. ಓಕೆ, ಬಟ್ ಅದು ಒಂದೇ ಸಾಕಾಗಲ್ಲ, ಹಾಗೆ ತಗೊಳ್ತಾ ಹೋದ್ರೆ ಅವ್ರು ಲೈಫ್ ಲಾಂಗ್ ಆ ಮಾತ್ರೆಗಳು ತಗೊಳ್ತಾ ಹೋಗ್ಬೇಕಾಗತ್ತೆ, ಪೇನ್ ಕಿಲ್ಲರ್. ಬಟ್ ಅದಕ್ಕೆ ಕರೆಕ್ಟ್ ಆದ ಟ್ರೀಟ್ಮೆಂಟ್, ಸೈಕೋಥೆರಪಿ ಅಂದ್ರೆ ಕೌನ್ಸಿಲಿಂಗ್ ಏನಿದೆ, ಮೆಡಿಸಿನ್ಸ್ ಏನಿದೆ ತಗೊಂಡ್ರೆ ಅದು ಕ್ಯೂರ್ ಆಗುತ್ತೆ. ಇಲ್ಲಾಂದ್ರೆ ಅವರು ಆ ನೋವನ್ನು ಅನುಭವಿಸ್ತಾ ಇರ್ತಾರೆ, ಪೇನ್ ಕಿಲ್ಲರ್ಸ್ ತಗೊಳ್ತಾ ಇರ್ತಾರೆ. ಸೊ ಅದು ರಿಯಲ್ ಪೇನ್ ಆಗಿರೋದ್ರಿಂದ ಪೇನ್ ಕಿಲ್ಲರ್ ಇಂದ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ನಿಮ್ಮ ಪ್ರಕಾರ ಅದು ನೋವು ನಿಜವಾಗ್ಲೂ ಇರುತ್ತೆ? ಹೌದು. ನಾಟ್ ಬಿಕಾಸ್ ಲೈಕ್ ಇಟ್ ಇಸ್ ನಾಟ್ ಪಾರ್ಟ್ಲಿ ಬಿಕಾಸ್ ಆಫ್ ದಿ ಸೈಕ್ಯಾಟ್ರಿಕ್ ಇಲ್ನೆಸ್. ಇಟ್ ಈಸ್ ಬಿಕಾಸ್ ಆಫ್ ಸೈಕ್ಯಾಟ್ರಿಕ್ ಇಲ್ನೆಸ್, ಬಟ್ ದ ಪೇನ್ ಇಸ್ ರಿಯಲ್ ಅಂತ ಹೇಳ್ತಾ ಇದ್ದೀನಿ. ಓಕೆ ಡಾಕ್ಟರ್, ಈಗ ಆಂಗ್ಸೈಟಿ ಮತ್ತೆ ಒತ್ತಡದಲ್ಲಿರೋರಿಗೆ ಯಾವ ತರಹದ ದೈಹಿಕ ಲಕ್ಷಣಗಳು ಕಂಡು ಬರುತ್ತೆ? ನಾವು ಆಲ್ರೆಡಿ ಮಾತಾಡ್ದಂಗೆ ನೋವುಗಳು ಅಂತೂ ಇದ್ದೇ ಇರುತ್ತೆ. ಇದ್ರ ಮೇಲೆ ಸುಸ್ತಾಗೋದು, ಆಮೇಲೆ ಈ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲೂ ಏರುಪೇರ್ ಆಗುತ್ತೆ, ಅಂದ್ರೆ ಅವ್ರದ್ದು ಋತುಚಕ್ರ ಏನಿದೆ ಅದರಲ್ಲೂ ಏರುಪೇರ್ ಆಗುತ್ತೆ, ತೂಕ ಜಾಸ್ತಿ ಕಡಿಮೆ ಆಗ್ಬೋದು, ಮತ್ತೆ ಸೆಕ್ಸುವಲ್ ಇಂಟ್ರೆಸ್ಟ್ ಅವರಿಗೆ ಕಡಿಮೆ ಆಗ್ಬೋದು, ಎದೆ ಡಬ ಡಬ ಹೊಡ್ಕೊಳ್ಳೋದು, ಎದೆ ನೋವು ಆಗೋದು, ಸೊ ಅವರಿಗೆ ನಂಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆಯೇನೋ ಅಂತ ಅನ್ಸ್ಕೊಳ್ಳುತ್ತೆ. ಆಮೇಲೆ ತಲೆ ಚಕ್ಕರ್ ಬಂದಂಗೆ ಆಗ್ಬೋದು, ಬ್ಲರ್ರಿಂಗ್ ವಿಷನ್, ಸ್ವಲ್ಪ ಕಣ್ಣು ಮಂಜಾಗೋದು, ಮತ್ತೆ ಹೊಟ್ಟೆಯಲ್ಲಿ ಒಂಥರ ತಳಮಳ ಆಗೋದು, ಮತ್ತೆ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅಂತ ಅರ್ಜೆನ್ಸಿ ಆಗೋದು, ಇದೆಲ್ಲಾನು ಆಂಗ್ಸೈಟಿಯ ಪಾಸಿಬಿಲಿಟಿ. ಯಾವ ದೇಹದ ಲಕ್ಷಣಗಳನ್ನ ಇದು ಕೇವಲ ಸ್ಟ್ರೆಸ್ ಅಲ್ಲ ಅಂತ ನಿರ್ಲಕ್ಷ್ಯ ಮಾಡಬಾರ್ದು? ಐ ವುಡ್ ಸಜೆಸ್ಟ್ ಯಾವುದೇ ಲಕ್ಷಣಗಳು ತುಂಬಾ ಲಾಂಗ್ ಟರ್ಮ್ ಅಲ್ಲಿ ಇದೆ ಅಂದ್ರೆ ಅದನ್ನ ಇಗ್ನೋರ್ ಮಾಡೋದು ಒಳ್ಳೇದಲ್ಲ ಅಂತ. ಸೊ ಎಲ್ಲಾನು ಇವಾಗ ನಾವೇನೋ ಇದು ಚಿಕ್ಕದು ಅಂತ ಬಿಡ್ತೀವಿ, ಬಟ್ ಅದು ಏನಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಯಾವುದೇ ಒಂದು ನೋವು ಆಗ್ತಾ ಇದೆ, ಒಂದು 2-3 ವೀಕ್ಸ್ ಅಲ್ಲಿ ಕಡಿಮೆ ಆಯ್ತು ಅಂದ್ರೆ ಒಂದು ಮಸಲ್ ಪೇನ್ ಇರುತ್ತೆ, ಏನೋ ಒಂದು ಆಗಿರುತ್ತೆ, ಬಟ್ ತುಂಬಾ ಲಾಂಗ್ ಟರ್ಮ್ ಅದಾಗ್ತಾ ಇದೆ ಅಂದ್ರೆ ಇಗ್ನೋರ್ ಮಾಡೋದು ಒಳ್ಳೇದಲ್ಲ. ಡಾಕ್ಟರ್, ನೀವು ಅನೇಕ ಪೇಷಂಟ್ ಗಳನ್ನ ಎಕ್ಸಾಮಿನ್ ಮಾಡ್ತಾ ಇದ್ದೀರಾ ಕೂಡ. ಸೊ ನೀವು ನೋಡಿದ ಪ್ರಕಾರ ಯಾವ ಸ್ಟೇಜ್ ಅಲ್ಲಿ ದೈಹಿಕ ಸಿಂಪ್ಟಮ್ಸ್ ಗಳನ್ನ ಹೇಳ್ಕೊಂಡು ಬರೋರು ನಿಮ್ಮ ಹತ್ರ ಬರ್ತಾರೆ? ತುಂಬಾ ಲೇಟ್ ಆಗಿ ಬರ್ತಾರೆ, ಯಾಕಂದ್ರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ದಿರೋದ್ರಿಂದ ಒಂದು 2-3 ಇಯರ್ಸ್ ಬೇರೆ ಬೇರೆ ಟೆಸ್ಟ್ ಮಾಡಿ ದೊಡ್ಡ ಫೈಲ್ ಇಟ್ಕೊಂಡು ಬರ್ತಾರೆ. ಕೆಲವ್ರು ಹೇಳ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಆಲ್ರೆಡಿ ಅಂತ ಹೇಳ್ಕೊಂಡು ಬರ್ತಾರೆ. ಇದ್ರದ್ದು ಪ್ರಾಬ್ಲಮ್ ಏನು ಗೊತ್ತಾ, ಅವ್ರು ಒಂದ್ ಕಡೆ ಹೋಗ್ತಾರೆ, ಅಲ್ಲಿ ಎಲ್ಲ ನಾರ್ಮಲ್ ಅಂದಾಗ ಅವರಿಗೆ ಅದು ನಂಬಿಕೆ ಬರಲ್ಲ, ಅದಕ್ಕೆ ಅವ್ರು ಇನ್ನೊಂದ್ ಕಡೆ ಹೋಗ್ತಾರೆ. ಇವಾಗ ಅದೇ ಡಾಕ್ಟರ್ ಹತ್ರ ಹೋದ್ರೆ ಅವರಿಗೂ ಡೌಟ್ ಬರುತ್ತೆ, ಓಕೆ ಇವ್ರಿಗೆ ಏನೋ ಸ್ಟ್ರೆಸ್ ಇದೆ ಅಂತ. ಬಟ್ ಇವರು ಬೇರೆ ಬೇರೆ ಕಡೆ ಬೇರೆ ಬೇರೆ ಟೆಸ್ಟ್ ಮಾಡೋದ್ರಿಂದ ಯಾರಿಗೂ ಅದು ಗೊತ್ತೇ ಆಗ್ತಿರಲ್ಲ ದಟ್ ಇವ್ರಿಗೆ ಈ ತರ ಒಂದು ಪ್ರಾಬ್ಲಮ್ ಇದೆ ಅಂತ. ಸೊ ಬರುವಾಗ ತುಂಬಾ ಲೇಟ್ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅವೇರ್ನೆಸ್ ಇವಾಗ ಆಗ್ತಾ
ಆಗ್ತಾ ಇರೋದ್ರಿಂದ ಕೆಲವರು ಬೇಗನೆ ಬರ್ತಾರೆ. ಇವಾಗ ರೀಸೆಂಟ್ ಆಗಿ ನಂಗೆ ಕೆಲವರು ಜಸ್ಟ್ 4-5 months ಅಲ್ಲೇ ಬಂದವರು ಕೂಡ ಇದ್ದಾರೆ. ಸೊ ಜನರಲೈಸ್ ಮಾಡಂಗಿಲ್ಲ, ಬಟ್ ಜನರಲಿ ಲೇಟ್ ಆಗುತ್ತೆ. ಕೆಲವೊಮ್ಮೆ ಗೊತ್ತಿರೋರು ಬೇಗ ಕೂಡ ಬರ್ತಾರೆ. ಈಗ ಪ್ರತಿದಿನ ಎದ್ದಾಗ್ಲೂ ಚೆನ್ನಾಗಿ ನಿದ್ರೆ ಮಾಡಿದ್ರು ನಂಗೆ ಸುಸ್ತಾಗ್ತಿದೆ ಅಂತ ಹೇಳೋರಿಗೆ ಇದೊಂದು ಮಾನಸಿಕ ಕಾಯಿಲೆಯ ಲಕ್ಷಣ ಆಗಿರಬಹುದಾ ಡಾಕ್ಟರ್? ಫಸ್ಟ್ ಆಫ್ ಆಲ್ ಇನ್ಸೋಮ್ನಿಯಾ ಇಟ್ ಸೆಲ್ಫ್ ಇಸ್ ಬಿಕಾಸ್ ಆಫ್ ಸೈಕಾಟ್ರಿಕ್ ಪ್ರಾಬ್ಲಮ್ ಇರ್ಬೋದು. ಅಂದ್ರೆ ಅದಕ್ಕೆ ಸೆಕೆಂಡರಿ ಇನ್ಸೋಮ್ನಿಯಾ ಅಂತ ಹೇಳ್ತೇವೆ. ಅಂದ್ರೆ ಖಿನ್ನತೆಯಿಂದಾಗಿ ಅವ್ರಿಗೆ ನಿದ್ದೆ ಕರೆಕ್ಟ್ ಆಗಿ ಬರ್ತಿಲ್ಲ, ರಿಫ್ರೆಶಿಂಗ್ ಸ್ಲೀಪ್ ಸಿಗ್ತಾರಲ್ಲ, ಅದರಿಂದಾನು ಸುಸ್ತಾಗಿರ್ಬೋದು. ಅಥವಾ ಕರೆಕ್ಟ್ ಆಗಿ ನಿದ್ದೆ ಮಾಡಿದ್ರು ಸುಸ್ತಾಗ್ತಿದೆ ಅಂದ್ರೆ ಇಟ್ ಕುಡ್ ಬಿ ಬಿಕಾಸ್ ಆಫ್ ಮಾನಸಿಕ ಕಾಯಿಲೆಗಳಿಂದ ಇರೋ ಚಾನ್ಸಸ್ ಇರುತ್ತೆ. ಈ ರೀತಿಯ ಸಮಸ್ಯೆಗೆ ಚಿಕಿತ್ಸೆ ನೀಡುವಾಗ ನೀವು ಕೇವಲ ಮಾತ್ರೆಗಳನ್ನ ಅಷ್ಟೇ ನೀಡ್ತೀರಾ ಅಥವಾ ಕೌನ್ಸಿಲಿಂಗ್ ಇನಿಷಿಯಲಿ ಸಜೆಸ್ಟ್? ಕೌನ್ಸಿಲಿಂಗ್ ತುಂಬಾ ಇಂಪಾರ್ಟೆಂಟ್. ಇವಾಗ ನಾನು ಕೆಲವು ಬಯೋಲಾಜಿಕಲ್ ವಲ್ನರಬಿಲಿಟೀಸ್ ಆಲ್ರೆಡಿ ಹೇಳಿದಿನಲ್ವಾ ನಿಮ್ಗೆ. ಅದ್ರ ಜೊತೆ ಕೆಲವು ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಇರುತ್ತೆ. ಅಂದ್ರೆ ಇವರಲ್ಲಿ 2 ರೀತಿ ಬಯಾಸ್ ಇರುತ್ತೆ. ಅಟೆನ್ಷನ್ ಬಯಾಸು, ಅಟ್ರಿಬ್ಯೂಷನ್ ಬಯಾಸ್ ಅಂತ. ಅಟೆನ್ಷನ್ ಬಯಾಸ್ ಅಂದ್ರೆ ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಏನೋ ಒಂದ್ ಸ್ವಲ್ಪ ಎಲ್ಲೋ ಬೆನ್ನು ನೋವು ಆಗ್ತಿದೆ ಅಂದ್ರೆ ನಾನು ಇಗ್ನೋರ್ ಮಾಡ್ತೀನಿ, ಫಿಲ್ಟರ್ ಔಟ್ ಮಾಡ್ತೀನಲ್ವಾ. ಬಟ್ ಇವ್ರಿಗೆ ಏನಾಗುತ್ತೆ, ಎಲ್ಲಾ ಗಮನ ಆ ನೋವಿನ ಕಡೆಗೇನೆ ಹೋಗುತ್ತೆ. ಸೊ ಅವ್ರಿಗೆ ಅದನ್ನ ಫಿಲ್ಟರ್ ಔಟ್ ಮಾಡಕ್ಕೆ ಆಗ್ತಿರಲ್ಲ. ಸೊ ಅದನ್ನ ನಾವು ಪಾಯಿಂಟ್ ಔಟ್ ಮಾಡ್ತೀವಿ, ನೋಡಿ ನೀವು ಹೇಗಿದ್ರ ಮೇಲೆನೆ ಫೋಕಸ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಇನ್ನೊಂದು ಅಟ್ರಿಬ್ಯೂಷನ್ ಬಯಾಸ್. ಇದರಲ್ಲಿ ನಂಗೇನೋ ತಲೆನೋವಾದ್ರೆ ಓಕೆ, ನಾನು ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಿಲ್ಲ, ಟೀ ಕುಡ್ದಿಲ್ಲ, ಆ ಥರ ರೀಸನ್ಸ್. ಬಟ್ ಇಂಥವ್ರಿಗೆ ನನ್ನ ಬ್ರೈನ್ ಟ್ಯೂಮರೇ ಆಗಿದೆಯೇನೋ ಅಂತ ಅನ್ಸಕ್ ಶುರುವಾಗುತ್ತೆ. ಸೊ ಯುವರ್ ಅಟ್ರಿಬ್ಯೂಟಿಂಗ್ ಇಟ್ ಟು ಸಮ್ ವೆರಿ ಸೀರಿಯಸ್ ಕಾನ್ಸಿಕ್ವೆನ್ಸಸ್. ಸೊ ಈ ತರ ಕೆಲವು ಕಾಗ್ನೇಟಿವ್ ಬಯಾಸಸ್ ಇಂದ ಕೂಡ ಜಾಸ್ತಿ ಆಗ್ತಿರತ್ತಲ್ವಾ. ಸೊ ಥೆರಪಿಯಲ್ಲಿ ಇದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿಕೊಂಡು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಂಡು, ಮತ್ತೆ ಅವ್ರಿಗೆ ಯಾವ ಸ್ಟ್ರೆಸ್ ಇಂದ ಇದೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಅದನ್ನ ಹೆಂಗ್ ರಿಸಾಲ್ವ್ ಮಾಡೋದು, ಸೊ ಇದನ್ನೆಲ್ಲ ನಾವು ಹೇಳೋದ್ರಿಂದ ಸೊ ಕೌನ್ಸಿಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಡಿಸಿನ್ಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಕೂಡ. ಡಾಕ್ಟರ್, ಇವಾಗ ಪೇಷಂಟ್ಸ್ ಬಂದ್ಬಿಟ್ಟು ತಲೆನೋವು, ಎದೆ ಬಡಿತ ಜಾಸ್ತಿ ಆಗೋದು ಮತ್ತೆ ವಿಪರೀತ ಸುಸ್ತು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾಗ. ಸೊ ಅವಾಗ ನೀವು ಅವರಿಗೆ ಮಾನಸಿಕ ಕಾಯಿಲೆ ಇದೆ ಅಂತ ಅಳಿಯೋದಿಕ್ಕೆ ಏನು ಮಾನದಂಡಗಳನ್ನ ಇಟ್ಟು ಡಿಸೈಡ್ ಮಾಡ್ತೀರಾ? ಈ ಪರ್ಸನ್ಗೆ ಸೈಕಲಾಜಿಕಲಿ ಸಮ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೇಗೆ ಅಳಿತೀರಾ? ತುಂಬಾ ಕ್ವೆಶನ್ಸ್ ಕೇಳಕ್ಕಿರುತ್ತೆ. ಅವ್ರ ಚೈಲ್ಡ್ಹುಡ್ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರು ಕರೆಂಟ್ಲಿ ಮಾಡ್ತಿರೋ ಕೆಲಸದ ಬಗ್ಗೆ, ಇದೆಲ್ಲ ನಾವು ಮಾತಾಡ್ತೀವಿ ಫಸ್ಟ್ ಟೈಮ್ ಬಂದಾಗ. ಮತ್ತೆ ಅವ್ರಿಗೆ ಏನ್ ಮೆಡಿಕಲ್ ಸಮಸ್ಯೆಗಳಿದೆಲ್ಲ ಡೀಟೇಲ್ ಆಗಿ ಮಾತಾಡೋದಿರುತ್ತೆ. ಸೊ ಅದ್ರಲ್ಲಿ ಸ್ವಲ್ಪ ಗೊತ್ತಾಗುತ್ತೆ. ಜೊತೆಗೇನೆ ಬೇರೆ ಕೆಲವು ಹಿಡನ್ ಸಿಂಪ್ಟಮ್ಸ್ ಲೈಕ್ ಫೋಕಸ್ ಸರಿ ಬರ್ತಿಲ್ಲ, ಕಾನ್ಫಿಡೆನ್ಸ್ ಲೆವೆಲ್ಸ್ ಕಡಿಮೆ ಆಗ್ತಾ ಇದೆ, ಆಮೇಲೆ ಏನು ಅವರಿಗೊಂದು ಇಂಟ್ರೆಸ್ಟ್ ಇಲ್ಲ, ಅಂದ್ರೆ ಮೊದ್ಲು ಇಷ್ಟ ಆಗ್ತಿರೋ ವಿಷಯಗಳಲ್ಲಿ ಇವಾಗ ಇಷ್ಟ ಆಗ್ತಿಲ್ಲ, ಇದೆಲ್ಲ ಖಿನ್ನತೆಯ ಲಕ್ಷಣಗಳು, ಹಿಡನ್ ಸಿಂಪ್ಟಮ್ಸ್ ಅಂತ ಏನ್ ಹೇಳ್ತೀವಿ. ಅಂದ್ರೆ ಬರೀ ಅಳೋದು, ಬೇಜಾರಾಗಿರೋದು ಅದು ಮಾತ್ರ ಖಿನ್ನತೆ ಅಲ್ಲ. ನಾನು ಇವಾಗ ಹೇಳಿದ್ನಲ್ಲ, ಕಾನ್ಫಿಡೆನ್ಸ್ ಕಡಿಮೆ ಆಗೋದು, ಫ್ಯೂಚರ್ ಅಲ್ಲಿ ಏನು ನಂಗೆ ಹೋಪ್ ಇಲ್ಲ ಅಂತ ಅನ್ಸೋದು, ಒಂಥರ ಮೊಮೆಂಟ್ ಅಲ್ಲಿ ಇರಕ್ಕಾಗಲ್ಲ. ಡಿಟೇಲ್ ಆಗಿ ಕೇಳಿದಾಗ ಐಡಿಯಾ ಬರುತ್ತೆ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ. ಡಾಕ್ಟರ್, ಏನಂದ್ರೆ ಈಗ ಮನಸ್ಸು ಮತ್ತೆ ದೇಹ ಲೈಕ್ ಇಟ್ಸ್ ಸೇಮ್ ಪಾರ್ಟ್ ಆಫ್ ದಿ ಬಾಡಿ ಅಲ್ವಾ? ಕೆಲವರಿಗೆ ಮಾನಸಿಕ ಕಾಯಿಲೆಗಳು ಅಂದ್ರೆ ಅದು ಬರೀ ಲೈಕ್ ಅವರು ಹ್ಯಾಲುಸಿನೇಷನ್ಸ್ ತೋರಿಸ್ತಾರೆ, ಪ್ಯಾರನಾಯ್ಡ್ ಇರ್ತಾರೆ, ಹಂಗೆ ಅನ್ಕೊಂಡಿರ್ತಾರೆ. ಬಟ್ ದೈಹಿಕ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳ ಒಂದು ಭಾಗ ಅಂತ ಹಲವಾರು ಜನಕ್ಕೆ ಗೊತ್ತಿರಲ್ಲ. ಆಲ್ಮೋಸ್ಟ್ ಎಲ್ಲಾ ಪೇಷಂಟ್ಸ್ಗೂ ಏನಾದ್ರೂ ಒಂದು ಬಾಡಿ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ ಯೂಶಲಿ. ಅಷ್ಟು ಕಾಮನ್ ಅದು, ಸೆಪರೇಟ್ ಮಾಡಂಗೇನೆ ಇಲ್ಲ. ಯಾಕಂದ್ರೆ ಬ್ರೈನ್ ಕಂಟ್ರೋಲ್ಸ್ ಎವ್ರಿಥಿಂಗ್ ಇನ್ ದ ಬಾಡಿ ಅಲ್ವಾ. ಇವಾಗ ನನ್ನ ಬ್ರೈನ್ ನಂಗೆ ಸಿಗ್ನಲ್ ಕೊಟ್ಟರೆ ನನ್ನ ಕೈ ಮೂವ್ ಆಗೋದಿಲ್ಲ, ಅದ್ರದ್ದು ಮೂವ್ ಆಗಲ್ಲ. ಸೊ ಈ ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಯಾಕೆ ಬರೋದು? ಈ ಮೆದುಳಿನಲ್ಲಿ ಕೆಲವು ರಾಸಾಯನಿಕ ಪದಾರ್ಥಗಳ ಏರುಪೇರಾಗಿರ್ಬೋದು, ಅಥವಾ ಫಂಕ್ಷನಲ್ ಸರ್ಕ್ಯೂಟ್ರಿ ಏನಿದೆ, ಕನೆಕ್ಷನ್ಸ್ ಏನಿದೆ, ಅದರಲ್ಲಿ ಸ್ವಲ್ಪ ಆಚೆಚೆ ಆದ್ರೆ ಕೂಡ ಬರುವಂತದ್ದು. ಸೊ ಅದು ಬಾಡಿಗೆ ಎಫೆಕ್ಟ್ ಆಗೇ ಆಗುತ್ತೆ. ಅದನ್ನ ನಾವು ಸೆಪರೇಟ್ ಮಾಡಕ್ಕಾಗಲ್ಲ. ಬರೀ ಸೈಕ್ಯಾಟ್ರಿಕ್ ಕಂಡೀಷನ್ ಅಂತ ಅಲ್ಲ, ಇವಾಗ ಪ್ರಾಪರ್ ಮೆಡಿಕಲ್ ಏನ್ ಹೇಳ್ತೀವಿ, ಡಯಾಗ್ನೋಸೇಬಲ್ ಕಂಡೀಷನ್ಸ್ ಜನ ಏನ್ ಹೇಳ್ತಾರೆ. ಬಿಕಾಸ್ ಐ ಬಿಲೀವ್ ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಆಲ್ಸೋ ಮೆಡಿಕಲ್ ಕಂಡೀಷನ್ಸ್. ಹೌ ಕ್ಯಾನ್ ಯು ಚೇಂಜ್ ಇಟ್ ಅಲ್ವಾ? ಬಟ್ ಇವಾಗ ಆಸ್ತಮಾ ಇರ್ಬೋದು, ಅಥವಾ ಡಯಾಬಿಟೀಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಹಾರ್ಟ್ ಕಂಡೀಷನ್ಸ್ ಇರ್ಬೋದು, ಇದೆಲ್ಲಾನು ಸ್ಟ್ರೆಸ್ ಇಂದ ಜಾಸ್ತಿ ಆಗುತ್ತೆ ಅಂತ ಇವಾಗ ಗೊತ್ತಾಗಿದೆ ರಿಸರ್ಚ್ ಅಲ್ಲಿ. ಬಿಕಾಸ್ ಯು ಕಾಂಟ್ ಸೆಪರೇಟ್ ದ ಟೂ ಥಿಂಗ್ಸ್. ಅದು ಉಲ್ಟಾ ಕೂಡ ಆಗುತ್ತೆ. ಇವಾಗ ಒಬ್ಬರಿಗೆ ಡಿಪ್ರೆಷನ್ ಇದೆ, ಅವರಿಗೆ ಡಯಾಬಿಟೀಸ್ ಬಂತು ಅಂದ್ರೆ ಡಯಾಬಿಟೀಸ್ ಇಂದ ಕೂಡ ಅದು ಇನ್ನ ಡಿಪ್ರೆಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅದು ಇನ್ಫ್ಲಮೇಟರಿ ಪ್ರೋಸೆಸ್ ಇದೆಲ್ಲಾನು ಕೂಡ. ಸೊ ನಾವು ತಿನ್ನೋ ಆಹಾರ, ನಮ್ಮ ಲೈಫ್ ಸ್ಟೈಲು ಎಲ್ಲಾನು ಎಫೆಕ್ಟ್ ಮಾಡ್ತಿರುತ್ತೆ.
ಈ ಎಲ್ಲಾ ಸಿಂಪ್ಟಮ್ಸ್ಗೂ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಯಾವ ಏಜ್ ಗ್ರೂಪ್ ಅಲ್ಲಿ ಈ ತರ ದೈಹಿಕ ಸಿಂಪ್ಟಮ್ಸ್ ಜಾಸ್ತಿಯಾಗಿ ಕಾಣಿಸುತ್ತೆ? ಸ್ಕೂಲ್ಗೆ ಹೋಗಲ್ಲ ಅಲ್ವಾ, ಹೊಟ್ಟೆ ನೋವು ಅದು ಇದು ಅಂತೆಲ್ಲ ಹೇಳ್ಕೊಂಡು, ಅದು ರಿಯಲ್ ಆಂಗ್ಸೈಟಿ ಅವರಿಗೆ, ಸ್ಕೂಲ್ ರೆಫ್ಯೂಸಲ್ ಅಂತ ಹೇಳ್ತೇವೆ ಇದಕ್ಕೆ. ಸೊ ಅವಾಗ ಕೂಡ ಸೊಮ್ಯಾಟಿಕ್ ಸಿಂಪ್ಟಮ್ಸ್ ಬರ್ಬೋದು, ಅಥವಾ ಏನೋ ಬುಲ್ಲಿಂಗ್ ಆಗಿದೆ ಅದಾಗಿದೆ. ಬಟ್ ದೇ ಯೂಶಲಿ ಕಮ್ ವಿತ್ ಸ್ಟೊಮಕ್ ಏಕ್, ವಾಮಿಟಿಂಗ್, ಹೆಡ್ ಏಕ್, ಈ ತರದ್ದೆಲ್ಲ ಸಿಂಪ್ಟಮ್ಸ್. ಸೊ ಮಕ್ಕಳಲ್ಲೂ ಕಾಮನ್, ಮಿಡಲ್ ಏಜ್ ಅವರಲ್ಲಂತೂ ಕಾಮನ್ ಇರುತ್ತೆ. ಓಲ್ಡ್ ಏಜ್ ಅಲ್ಲಿ ಎಷ್ಟು ಜನ ನಿಮ್ಗೆ ನೋವುಗಳು ಅಂತೆಲ್ಲ ಹೇಳ್ತಿರ್ತಾರೆ ಅಲ್ವಾ. ಅದೆಲ್ಲಾನು ಸೈಕ್ಯಾಟ್ರಿ ಅಂತ ಹೇಳ್ತಿಲ್ಲ ನಾನು, ಬಟ್ ಇರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಇದನ್ನ ತುಂಬಾ ಕಾಮನ್ ಆಗಿ ನಾವು ನೋಡ್ತಾ ಇದೀವಿ. ಮಕ್ಕಳಲ್ಲಿ ಅಂತ ಹೇಳಿದಾಗ ಎಲ್ಲರಿಗೂ ಚಿಕಿತ್ಸೆಯ ಅವಶ್ಯಕತೆ ಇದೆಯಾ ಡಾಕ್ಟರ್? ಅದು ಇವ್ಯಾಲ್ಯೂಯೇಟ್ ಮಾಡಿ ನೋಡ್ಬೇಕಾಗತ್ತೆ. ನಾವು ಕನ್ಸಲ್ಟೇಷನ್ ಮಾಡಿದಾಗ ಬಂದವ್ರಿಗೆಲ್ಲ ಮಾತ್ರೆ ಕೊಡಲ್ಲ, ಥೆರಪಿ ಕೊಡಲ್ಲ, ಅದು ಏನಿದೆ, ಏನ್ ಕಂಡೀಷನ್. ನನ್ ಮಗಳು ಇದೇ ತರ ಹೇಳ್ತಾಳೆ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾ, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕಾ ಅಂತ ಕೆಲವು ಪೇರೆಂಟ್ಸ್ಗೆ ಡೌಟ್ ಇರುತ್ತೆ. ಗೊತ್ತಾಯ್ತು. ನಾನು ಈಸಿಲಿ ಒಂದೆರಡು ರೀತಿಯಲ್ಲಿ ಹೇಳ್ತೀನಿ. ಒಂದು, ಡಿಸ್ಫಂಕ್ಷನ್, ಅದರಿಂದಾಗಿ ಅವ್ರಿಗೆ ಸ್ಕೂಲ್ ತುಂಬಾ ಮಿಸ್ ಆಗ್ತಾ ಇದೆ, ಅವರು ಫ್ರೆಂಡ್ಶಿಪ್ಸ್ ಎಲ್ಲ ದೂರ ಆಗ್ತಿದ್ದಾರೆ, ಫ್ಯಾಮಿಲಿ ಫಂಕ್ಷನಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಆ ಮಗುಗೆ ತುಂಬಾ ಡಿಸ್ಟ್ರೆಸ್ ಇದೆ, ತುಂಬಾ ಅಳ್ತಾ ಇದೆ, ಅವಾಗ ಕರ್ಕೊಂಡು ಬರ್ಬೇಕು. ಸೊ 2 words, ಡಿಸ್ಟ್ರೆಸ್ ಅಂಡ್ ಡಿಸ್ಫಂಕ್ಷನ್. ಸೇಮ್ ಥಿಂಗ್, ಅದು ಅಡಲ್ಟ್ಸ್ಗೂ ಅಷ್ಟೇ. ಈ ಸಿಂಪ್ಟಮ್ಸ್ ಇಂದ ನಿಮ್ಗೆ ತುಂಬಾ ಡಿಸ್ಟ್ರೆಸ್ ಆಗ್ತಾ ಇದೆ, ಅದನ್ನ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ, ನಿಮ್ದು ಫ್ಯಾಮಿಲಿಯಲ್ಲೆಲ್ಲ ಜಗಳಗಳಾಗ್ತಾ ಇದೆ, ಯಾಕಂದ್ರೆ ಕೆಲಸ ಮಾಡಕ್ ಆಗ್ತಿರಲ್ಲ ಈ ನೋವುಗಳೆಲ್ಲ ಇದ್ದಾಗ, ಅಥವಾ ನಿಮ್ಗೆ ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ. ಸೊ ಡಿಸ್ಟ್ರೆಸ್ ಅಂಡ್ ಡಿಸ್ಫಂಕ್ಷನ್ ಇದ್ದಾಗ ಖಂಡಿತ ಬನ್ನಿ. ಓಲ್ಡ್ ಏಜ್ ಅಲ್ಲೂ ಕೂಡ ಅವರಿಗೆ ದೈಹಿಕ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ 50 years ಮೇಲೆ. ಆಲ್ಮೋಸ್ಟ್ ಆಲ್ ಆರ್ಥರೈಟಿಸ್ ಶುರು ಆಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್, ಸುಮಾರು ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ಅವರು ಯಾವಾಗ ಮಾನಸಿಕ ಆರೋಗ್ಯದ ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ? ಆಕ್ಚುಲಿ ಓಲ್ಡ್ ಏಜ್ ಅಲ್ಲಿ ತುಂಬಾ ಕಷ್ಟ ಡಿಫ್ರೆನ್ಶಿಯೇಟ್ ಮಾಡೋದು. ನೀವು ಹೇಳ್ದಂಗೆ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ನಾನು ಹೇಳ್ದಂಗೆ ಇಟ್ಸ್ ನಾಟ್ ಡಯಾಗ್ನೋಸಿಸ್ ಆಫ್ ಎಕ್ಸೆಪ್ಷನ್. ಇವಾಗ ಅದೆಲ್ಲ ಇದ್ದೂ ಕೂಡ ಇವರಿಗೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇರ್ಬೋದು. ಸೊ ಅದಕ್ಕೆ ಸೆಟ್ ಆಫ್ ಕ್ವಶನ್ಸೇ ಬೇರೆ ಇರುತ್ತೆ ನಮ್ದು. ಅಂದ್ರೆ ಅವ್ರ ಮೆಂಟಲ್ ಹೆಲ್ತ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಕ್ಕೆ ನಾನು ಆಲ್ರೆಡಿ ಹೇಳ್ದಂಗೆ ನಿದ್ದೆ, ಫೋಕಸ್ಸು, ಎನರ್ಜಿ ಲೆವೆಲ್ಸ್, ಓವರ್ ಆಲ್ ಮೂಡ್ ಹೇಗಿದೆ, ಆಮೇಲೆ ಎಷ್ಟು ಬೇಗ ಅವ್ರು ಇರಿಟೇಟೆಡ್ ಆಗ್ತಿದ್ದಾರೆ, ಅದು ಕೂಡ ಒಂದು ಸಿಂಪ್ಟಮ್. ಅಂದ್ರೆ ಜನರಲ್ ಆಗಿ ಚೆನ್ನಾಗಿರ್ತಾ ಇದ್ರು, ಬಟ್ ಇವಾಗ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಸಿಟ್ ಮಾಡ್ಕೊಂಡ್ರೆ ಏನೋ ಪ್ರಾಬ್ಲಮ್ ಇದೆ ಅಲ್ಲಿ ಅಲ್ವಾ. ಸೊ ಈ ಚೇಂಜಸ್ ಇಂದ ನಮ್ಗೆ ಗೊತ್ತಾಗತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ. ಎಲ್ಲರೂ ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್, ಅವರಿಗೆ ವಯಸ್ಸಾಗಿದೆ, ಅವರು ಮಾತಾಡೋದೇ ಹಂಗೆ, ಅವ್ರು ಆಡೋದೇ ಹಂಗೆ ಅಂತ ಬಿಟ್ಬಿಡ್ತಾರೆ. ವಯಸ್ಸಾಗಿದೆ ಹೌದು, ಬಟ್ ಅವ್ರಿಗೂನು ಫುಲ್ ರೈಟ್ಸ್ ಇದೆ. ಯಾವುದೇ ನೋವಿಲ್ದೆ, ಯಾವುದೇ ಸ್ಟ್ರೆಸ್ ಇಲ್ಲದೆ ಆರಾಮವಾಗಿರೋ ರೈಟ್ಸ್ ಅವ್ರಿಗೂ ಇದೆ. ಸೊ ಅದನ್ನ ಇಗ್ನೋರ್ ಮಾಡಂಗಿಲ್ಲ. ನಮ್ಗೆ ರೀಸೆಂಟ್ ಆಗಿ ಒಬ್ರು 70+ ಅವ್ರು ಬಂದಿದ್ರು. ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇವಾಗ ಎಲ್ಲ ಮಾಡ್ತಾರೆ, ಗಾರ್ಡನಿಂಗ್ ಮಾಡ್ತಿದ್ದಾರೆ, ಅವ್ರ ಪುಸ್ತಕ ಓದ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ. ದಟ್ ಇಸ್ ವಾಟ್ ಟ್ರೀಟ್ಮೆಂಟ್ ಕ್ಯಾನ್ ಸಚ್ ಅ ಡಿಫ್ರೆನ್ಸ್. ಅವ್ರ ಲೈಫ್ ತುಂಬಾ ಚೇಂಜ್ ಆಗಿದೆ ಅದರಿಂದ. ಅವರು ಹೇಳ್ತಿರ್ತಾರೆ, ನಾವು ಬಿಟ್ಟಿದ್ವಿ ಬಟ್ ಇವಾಗ 70 ಒಂಥರ ಹೊಸ ಜೀವ ಬಂದಂಗಾಗಿದೆ ಅಂತ. ಸೊ ಯಾವ್ದನ್ನು ಇಗ್ನೋರ್, ವಯಸ್ಸಾಗಿದೆ ಅಂತ ಇಗ್ನೋರ್ ಮಾಡಂಗಿಲ್ಲ. ಪ್ರಾಬ್ಲಮ್ ಇದೆಯಾ, ಸೊಲ್ಯೂಷನ್ ಕಂಡುಹಿಡಿಬೇಕು ಅಷ್ಟೇ. ಡಾಕ್ಟರ್, ಇವಾಗ ಹಲ್ಲಿನ ಎಕ್ಸಾಮಿನೇಷನ್ ಆಗಲಿ, ವರ್ಷಕ್ಕೊಂದ್ಸಲ ಹೋಗಿ ಡಾಕ್ಟರ್ನ ಕಾಣಿ. ಕಣ್ಣಿನ ಎಕ್ಸಾಮಿನೇಷನ್ ವರ್ಷಕ್ಕೊಂದ್-2 ಸಲ ಐ ಚೆಕಪ್ ಮಾಡಿಸ್ಕೊಳ್ಳಿ. ಮಾನಸಿಕ ಆರೋಗ್ಯದ ಬಗ್ಗೆ ಚೆಕಪ್ ಮಾಡಿಸ್ಕೊಳ್ಳಿ ಸದ್ಯಕ್ಕೆ ಆಗ್ತಿಲ್ಲ, ಬಟ್ ಆದ್ರೆ ಒಳ್ಳೇದು ಖಂಡಿತವಾಗ್ಲೂ. ವಯಸ್ಸಾದವರಲ್ಲಿ ಇದು ಮನೆಯವರಿಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು, ಆಯ್ತಾ? ಯಾಕಂದ್ರೆ ನೀವು ಹೇಳ್ದಂಗೆ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ ಡಾಕ್ಟರ್, ಕಷ್ಟ, ತುಂಬಾ ನಮಗೂನು ಕಷ್ಟ, ಈಸಿ ಅಂತೂ ಇಲ್ಲ, ಟೈಮ್ ತಗೊಳುತ್ತೆ. ಯಾಕಂದ್ರೆ ಅದೊಂಥರ ಬಂದ್ಬಿಟ್ಟಿದೆ ಆ ನೋಷನ್, ಅದು ವಯಸ್ಸಾಗಿರೋದ್ರಿಂದ ಅವ್ರಿಗೆ ಆತರ ಪ್ರಾಬ್ಲಮ್, ಅದು ಕಾಮನ್ ಅನ್ನೋ ತರ. ಬಟ್ ಮನೆಯವರಿಗೆ ಇದು ನೆನಪಿರಬೇಕು, ಒಂದ್ಸಲ ಹೋಗಿ ಸೈಕಿಯಾಟ್ರಿಸ್ಟ್ ಹತ್ರ ಇವರನ್ನ ದೊಡ್ಡವರನ್ನ ತೋರಿಸ್ಕೊಂಡ್ ಬರ್ಬೇಕು ಅಂತ. ಸೊ ಆತರ ನೀವು ಸಜೆಸ್ಟ್ ಮಾಡಿ ಖಂಡಿತ, ಎಸ್ಪೆಷಲಿ ಅವ್ರಿಗೆ ಈ ತರ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಖಂಡಿತ ಕರ್ಕೊಂಡ್ ಬನ್ನಿ. ಮಾನಸಿಕ ಕಾಯಿಲೆಗಳಿಂದನೇ ದೈಹಿಕ ಲಕ್ಷಣಗಳನ್ನ ಎಕ್ಸಿಬಿಟ್ ಮಾಡೋ ಪೇಷಂಟ್ಸ್ ಗಳಿಗೆ ಅಥವಾ ಜನರಲ್ ಪಬ್ಲಿಕ್ಗೆ ಯಾವ ತರ ಜೀವನ ಶೈಲಿ ಬದಲಾವಣೆ ಅಥವಾ ಒಂದು ರುಟೀನ್ ಹೆಂಗೆ ಡೆವಲಪ್ ಮಾಡಬೇಕು ಅಂತ ಒಂದು ಸಲಹೆ ನೀಡ್ತೀರಾ? ಅವಾಗಷ್ಟೇ ಹೇಳಿದೆ ಲೈಫ್ ಸ್ಟೈಲ್, ಆಹಾರ ಅಂತ. ಗಟ್ ಬ್ರೈನ್ ಆಕ್ಸಿಸ್ ಅಂತ ಇದೆ. ಓಕೆ, ಸೊ ಗಟ್ಟಲ್ಲಿ ಇನ್ಫ್ಲಮೇಷನ್ ಇದ್ರೆ ಅದು ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ನಮ್ಮ ಲೈಫ್ ಸ್ಟೈಲಲ್ಲಿ ತುಂಬಾ ಪ್ರೊಸೆಸ್ಡ್ ಫುಡ್ ಇದೆ, ಶುಗರಿ ಫುಡ್ ಇದೆ, ಫ್ರೈಡ್ ಐಟಮ್ಸ್ ಎಲ್ಲ ಇದೆ. ಮೇನ್ ನ್ಯಾಚುರಲ್ ಫುಡ್ ನಮ್ದೇನಿತ್ತು ಕಡಿಮೆ ಆಗಿದೆ, ಮತ್ತೆ ಇಷ್ಟೊಂದು ಸ್ಟ್ರೆಸ್ ಇದೆ, ಇದೆಲ್ಲ ಲೋಕಲ್ ಇನ್ಫ್ಲಮೇಷನ್ ಆಗುತ್ತೆ. ಅದರಿಂದ ಕೂಡ ಈ ಖಿನ್ನತೆ ಜಾಸ್ತಿ ಆಗ್ಬೋದು. ಮತ್ತೆ ಹೇಳಿದ್ರೆ ADHD, ಆಟಿಸಮ್, ಅದರಲ್ಲೆಲ್ಲ ರಿಸರ್ಚ್ ತೋರಿಸಿದೆ ಇಟ್ ಈಸ್ ಇಂಪ್ಲಿಕೇಟೆಡ್ ಅಂತ. ತಿನ್ನೋ ಆಹಾರ ಕೂಡ ಇಂಪಾರ್ಟೆಂಟು. ಆಮೇಲೆ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಆಲ್ ಎಂಡೋರ್ಫಿನ್ಸ್, ಕೆಲವು ಗುಡ್ ಕೆಮಿಕಲ್ಸ್ ಏನ್ ಬ್ರೈನಲ್ಲಿ ರಿಲೀಸ್, ಸ್ಟ್ರೆಸ್ ಕಡಿಮೆ ಮಾಡುವಂತ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಸೊ ಅದರಿಂದಾನು ಕಮ್ಮಿ ಆಗುತ್ತೆ ಸ್ಟ್ರೆಸ್. ಗುಡ್ ಡಯಟ್, ಗುಡ್ ಎಕ್ಸಸೈಸ್, ನಿದ್ದೆ,
ನಿದ್ದೆ ತುಂಬಾ ಇಂಪಾರ್ಟೆಂಟ್. ನಿದ್ದೆ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಅಗೇನ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದ್ರೆ ಎಲ್ಲ ಪ್ರಾಬ್ಲಮ್ಸ್ಗಳು ಇನ್ನ ಜಾಸ್ತಿ ಆಗುತ್ತೆ. ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್. ಮತ್ತೆ ಸ್ಟ್ರೆಸ್ ಕಡಿಮೆ ಮಾಡುವಂಥದ್ದು. ಸೊ ಸ್ಟ್ರೆಸ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಅದೇ ಇನ್ನೊಂದು ದೊಡ್ಡ ಇಂಟರ್ವ್ಯೂ ಮಾಡಬೇಕಾಗುತ್ತೆ ಅದರಲ್ಲಿ. ಸೊ ಸ್ಟ್ರೆಸ್ ಅನ್ನ ಬ್ಯಾಲೆನ್ಸ್ ಮಾಡೋದು. ಇನ್ ಜನರಲ್ ಗುಡ್ ಲೈಫ್ ಸ್ಟೈಲ್ ಅಂದ್ರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ನಿದ್ದೆ, ಊಟ ಎಲ್ಲ ನೋಡ್ಕೊಂಡು ಚೆನ್ನಾಗಿರೋದು ಇಂಪಾರ್ಟೆಂಟ್. ಮಾನಸಿಕ ಕಾಯಿಲೆಗಳಿಗೆ ನೀವು ಚಿಕಿತ್ಸೆ ಮಾತ್ರೆಗಳ ಮೂಲಕ ಕೊಡ್ತೀರಾ, ಕೌನ್ಸಿಲಿಂಗ್ ಮೂಲಕ ಕೊಡ್ತೀರಾ. ಇದರಲ್ಲಿ ದೈಹಿಕ ಲಕ್ಷಣಗಳನ್ನು ಪೇಷಂಟ್ ಎಕ್ಸಿಬಿಟ್ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ಮಾನಸಿಕ ಮಾತ್ರೆಗಳು ಏನೆಲ್ಲ ಕೊಡ್ತೀರಾ, ಮತ್ತೆ ಈ ಮಾನಸಿಕ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಅವ್ರ ದೈಹಿಕ ಸಿಂಪ್ಟಮ್ಸ್ ಕಡಿಮೆ ಆಗುತ್ತಾ? ಸೊ ನಾನು ನಿಮ್ಗೆ ಹೇಳಿದ್ದೆ ಡಿಸೆಂಡಿಂಗ್ ಪೇನ್ ಪಾತ್ವೆ ಅಂತ ಹೇಳಿದ್ದೆ. ಸೊ ಸೆರೋಟೋನಿನ್ ಅಂಡ್ ನಾರೆಪಿನೆಫ್ರಿನ್ ಅನ್ನೋ ಕೆಮಿಕಲ್ಸ್ ಅದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ SNRI ಗ್ರೂಪ್ ಆಫ್ ಮೆಡಿಸಿನ್ಸ್ ನ ಜಾಸ್ತಿ ಪ್ರಿಫರ್ ಮಾಡೋದು ಈ ತುಂಬಾ ಬಾಡಿ ಸಿಂಪ್ಟಮ್ಸ್ ಇದ್ದಾಗ, ನೋವುಗಳಿದ್ದಾಗ. ಅದು ಆಕ್ಚುಯಲ್ ಪೇನ್ ರಿಲೀಫ್ ಕೂಡ ಕೊಡುತ್ತೆ ಅವ್ರಿಗೆ. ಆಮೇಲೆ ನಮ್ಮ ಡಿಪ್ರೆಷನ್, ಆಂಗ್ಸೈಟಿ ಈ ಕಂಡೀಷನ್ಸ್ಗೂ ಕೂಡ ಇದೇ ಕೆಮಿಕಲ್ ಸೆರೋಟೋನಿನ್ ಎಲ್ಲ ಜಾಸ್ತಿ ಇಂಪ್ಲಿಕೇಟ್ ಆಗಿರುತ್ತೆ. ಸೊ ಈ ಮೆಡಿಸಿನ್ಸ್ ಇಂದ ಅವರಿಗೆ ಬೋತ್ ಡಿಪ್ರೆಷನ್ ಕೂಡ ಕಡಿಮೆ ಆಗುತ್ತೆ, ನೋವುಗಳು ಕೂಡ ಕಡಿಮೆ ಆಗುತ್ತೆ. ಡಾಕ್ಟರ್, ತುಂಬಾ ಜನರಿಗೆ ನೀವು ಟ್ಯಾಬ್ಲೆಟ್ಸ್ ತಗೊಳಕ್ಕೇನೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಹೌದು, ನಾವು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ, ಅಂದ್ರೆ ಡಯಾಗ್ರಾಮ್ ಎಲ್ಲ ಮಾಡಿಬಿಟ್ಟು ಈ ತರ ಆಗ್ತಿದೆ ನಿಮ್ಮ ದೇಹದಲ್ಲಿ, ಅದಕ್ಕೆ ನಿಮ್ಗೆ ಈ ತರ ಲಕ್ಷಣಗಳು ಕಾಣಿಸ್ತಾ ಇದೆ, ಇದನ್ನ ತಗೊಂಡಾಗ ಸರಿ ಹೋಗುತ್ತೆ. ಮತ್ತೆ ಟೆಂಪರರಿ, ಏನ್ ಲೈಫ್ ಲಾಂಗ್ ಎಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹೇಳಿರ್ತೀವಿ ಇಷ್ಟು ತಿಂಗಳು ತಗೋಬೇಕು, ಅದರಲ್ಲಿ ಏನೇನು ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮತ್ತೆ ಅಡಿಕ್ಟಿವ್ ಇರುತ್ತೋ ಇಲ್ವೋ, ಅದೇನಿದೆ ಅದನ್ನೆಲ್ಲ ಹೇಳೋದು. ಜನರಲ್ ಆಗಿ ಈಗ ಡಿಪ್ರೆಷನ್ ಇದಕ್ಕೆಲ್ಲ ಕೊಡುವಂಥದ್ದು SSRI, SNRI ಗ್ರೂಪ್ ಏನಿದೆ ಅದೆಲ್ಲ ಅಡಿಕ್ಟಿವ್ ಇರಲ್ಲ. ಜನ ಇನ್ನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ, ನಿದ್ದೆ ಮಾತ್ರ ಅಡಿಕ್ಟಿವ್ ಅಂತ. ಅದನ್ನ ಎಲ್ರಿಗೂ ಕೊಡಲ್ಲ, ಕೊಟ್ರು ಸ್ವಲ್ಪ ದಿನಕ್ಕೇನೆ ಕೊಡ್ತೀವಿ. ಅದು ಏನಿದೆ ಒಂದು ಪೇಷಂಟ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರ ದೇಹದಲ್ಲಿ ಏನಾಗ್ತಾ ಇದೆ, ಮಾತ್ರೆಗಳು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಕನ್ವಿನ್ಸ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೂ ಅಷ್ಟು ಸ್ಟ್ರೆಸ್ ಆಗಿರುತ್ತೆ ಅಲ್ವಾ. ಇದು ಅಡಿಕ್ಷನ್ ಬಗ್ಗೆ ಇನ್ನೊಂದು ಲಾಂಗ್ ಟರ್ಮ್ ತಗೋಬೇಕಾಗತ್ತೆ ಅಲ್ಲ, ಸೈಕ್ಯಾಟ್ರಿಕ್ ಡ್ರಗ್ಸ್ ಅನ್ನೋ ಮಿಸ್ಕನ್ಸೆಪ್ಷನ್ ಇದೆ ಜನರಲ್ಲಿ. ಅದು ಬೇರೆ ಬೇರೆ ರೋಗಗಳಿಗೆ ಬೇರೆ ಬೇರೆ ರೀತಿ ಅಂತ ಹೇಳ್ಬೋದು. ಯಾವ್ದಕ್ಕೂ ಲಾಂಗ್ ಟರ್ಮ್ ತಗೊಳ್ಳೋದೇ ಇಲ್ಲ ಆ ಥರ ಏನಿಲ್ಲ. ಕೆಲವರಿಗೆ ಸ್ವಲ್ಪ ತಿಂಗಳು ಕೊಟ್ಟು ನಿಲ್ಸಿದ್ರೇನೆ ಸರಿ ಹೋಗುತ್ತೆ, ಇನ್ ಕೆಲವರಿಗೆ ಇದು ಮತ್ತೆ ಮತ್ತೆ ಬರ್ತಿರತ್ತೆ. ನಾವು ಆದಷ್ಟು ಟ್ರೈ ಮಾಡ್ತೀವಿ ಕೌನ್ಸಿಲಿಂಗ್ ಮೂಲಕ ಅವ್ರದ್ದು ಏನ್ ಸ್ಟ್ರೆಸ್ ಇದೆ ಕಡಿಮೆ ಮಾಡಕ್ಕೆ. ಬಟ್ ಕೆಲವರಿಗೆ ತುಂಬಾ ಹೈ ವಲ್ನರೇಬಿಲಿಟಿ ಇದ್ದಾಗ, ನಾನು ಹೇಳಿದ್ನೆ ಜೆನೆಟಿಕ್ ವಲ್ನರೇಬಿಲಿಟಿ ಇರ್ಬೋದು, ಅವ್ರಿಗೆ ಆ ಥರ ಬ್ರೈನ್ ನೆಟ್ವರ್ಕ್ಸ್ ಅಲ್ಲೇ ಪ್ರಾಬ್ಲಮ್ ಇರ್ಬೋದು, ಅವರಿಗೆ ನಾವು ಎಷ್ಟೇ ಹೆಲ್ಪ್ ಮಾಡಿದ್ರು ಮತ್ತೆ ಮತ್ತೆ ಬರ್ತಿರುತ್ತೆ. ಆ ಟೈಮಲ್ಲಿ ಲಾಂಗ್ ಟರ್ಮ್ ತಗೋಬೇಕು. ಬಟ್ ಬಂದವರಿಗೆಲ್ಲ ಲಾಂಗ್ ಟರ್ಮ್ ತಗೋಬೇಕು ಆಗತ್ತೆ ಖಂಡಿತ ಆ ಥರ ಇಲ್ಲ. ಮಾನಸಿಕ ಸಮಸ್ಯೆ ಇರೋರಲ್ಲಿ ಫಾಲೋ ಅಪ್ ಹೇಗೆ ಪ್ಲಾನ್ ಮಾಡ್ತೀರಾ ಡಾಕ್ಟರ್? ಜನರಲಿ ಶೆಡ್ಯೂಲರ್ ಅಗೇನ್ ಡಿಪೆಂಡ್ಸ್ ಏನ್ ಕಂಡೀಷನ್ ಅಂತ. ಬಟ್ ಜನರಲಿ ಫಸ್ಟ್ ಟೈಮ್ ಕೊಟ್ಟಾಗ 2 weeks ಅಲ್ಲಿ ಕರಿತೀವಿ, ಏನ್ ಅಡ್ಡ ಪರಿಣಾಮಗಳಾಗ್ತಾ ಇದೆ, ಏನ್ ಕತೆ ಅಂತ ನೋಡಕ್ಕೆ. ಮತ್ತೆ ತಿಂಗಳಿಗೊಮ್ಮೆ ಈ ತರ ಇರುತ್ತೆ. ಎಷ್ಟು ದಿನದ ಒಳಗಡೆ ಇದು ಸಿಂಪ್ಟಮ್ಸ್ ದಿಲ್ ಕಮ್ ಬ್ಯಾಕ್ ಟು ನಾರ್ಮಲ್? ಅದು ಅಗೇನ್ ಡಿಪೆಂಡ್ಸ್ ಆನ್ ದ ಕಂಡೀಷನ್. ಬಟ್ ಜನರಲಿ ಡಿಪ್ರೆಷನ್, ಆಂಗ್ಸೈಟಿ ಎಲ್ಲ ವಿದಿನ್ ಒಂದು 2-3 ವಾರಗಳಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಬಾಡಿಲಿ ಡಿಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳಿದ್ದೆ, ಅವ್ರಿಗೆ ತುಂಬಾ ನೋವುಗಳು, ತುಂಬಾ ಕಡೆ ಹೋಗಿರ್ತಾರೆ, ಅವ್ರಿಗೆಲ್ಲ ಇನ್ನ ಸ್ವಲ್ಪ ಟೈಮ್ ಆಗತ್ತೆ ಅದು ಸರಿ ಹೋಗಕ್ಕೆ. ಡಾಕ್ಟರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಸುಮಾರು ಜನ ಪೇಷಂಟ್ಸ್ ಜನರಲ್ ಫಿಸಿಷಿಯನ್ ಹತ್ರ ಹೋಗ್ತಿರ್ತಾರೆ, ಈ ತರ ನಂಗೆ ಗ್ಯಾಸ್ಟ್ರೈಟಿಸ್ ಕಡಿಮೆನೇ ಆಗ್ತಿಲ್ಲ ಡಾಕ್ಟರ್, ಎಷ್ಟು ಟ್ಯಾಬ್ಲೆಟ್ಸ್ ತಗೊಂಡ್ರು ಅಂತ. ಅವರಿಗೆ ಗೊತ್ತಾಗಿ ನಿಮ್ಮ ಹತ್ರ ಕಳಿಸಿರೋ ಇನ್ಸಿಡೆನ್ಸಸ್ ಇದೆಯಾ? ಇದೆ, ತುಂಬಾನೇ ಇದೆ. ಓಕೆ, ಸೊ ಕಳಿಸ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಒಂದೇ ಡಾಕ್ಟರ್ ಹತ್ರ ಹೋದಾಗ ಅವ್ರಿಗೆ ಸ್ವಲ್ಪ ಐಡಿಯಾ ಬರುತ್ತೆ, ಓಕೆ ಇವ್ರಿಗೆ ಈ ತರ ಪ್ರಾಬ್ಲಮ್ ಇರ್ಬೋದು ಅಂತ. ಮತ್ತೆ ಕೆಲವು ಡಾಕ್ಟರ್ಸ್ ತುಂಬಾ ಟೈಮ್ ಕೊಡ್ತಾರೆ ಪೇಷಂಟ್ಗೆ, ಅವಾಗ ಗೊತ್ತಾಗುತ್ತೆ ಓಕೆ ಇವರಿಗೆ ಬೇರೆ ಸ್ಟ್ರೆಸ್ ಕೂಡ ಇದೆ ಅಂತ. ಸೊ ಆ ತರ ಇನ್ಸ್ಟೆನ್ಸಸ್ ಕೂಡ ಇದೆ. ಬಟ್ ಕೆಲವೊಮ್ಮೆ ನಂಗೆ ಆ ಡಾಕ್ಟರ್ಸೇ ಹೇಳಿದ್ದಾರೆ, ನಮ್ಗೆ ಕೆಲವೊಮ್ಮೆ ಗೊತ್ತಿದ್ರು ಹೇಳಕ್ ಭಯ ಆಗತ್ತೆ, ಯಾಕಂದ್ರೆ ಜನ ಅದನ್ನ ಅಷ್ಟು ಬೇಗ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತ. ಇದೂನು ಪ್ರಾಬ್ಲಮ್ ಇದೆ. ಹೆಲ್ತ್ ಪ್ರೊಫೆಷನಲ್ಸ್ ಮತ್ತೆ ಜನರಲ್ ಪಬ್ಲಿಕ್ ಇಬ್ರು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಬೇಗ ಟ್ರೀಟ್ಮೆಂಟ್ ತಗೊಂಡ್ರೆ ಅದ್ರದ್ದು ಔಟ್ಕಮ್ ಚೆನ್ನಾಗಿರುತ್ತೆ. ಖಂಡಿತ. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಟ್ರೀಟ್ಮೆಂಟ್ ರೆಸಿಸ್ಟೆನ್ಸ್ ಅಂತ ಇದ್ದೇ ಇರುತ್ತೆ. ಬಟ್ ಟ್ರೈ ಮಾಡೋದು ತುಂಬಾನೇ ಇಂಪಾರ್ಟೆಂಟು ಅದರಲ್ಲಿ. ಅಂದರೆ ನಾನು ಹೇಳ್ತಾ ಇದ್ದೀನಿ ಟ್ರೀಟ್ಮೆಂಟ್ ಇದೆ ಖಂಡಿತ ಇದೆ, ಬಟ್ ಒಂದು 2-3% ಅದು ಟ್ರೀಟ್ಮೆಂಟ್ ವರ್ಕ್ ಆಗ್ದೇನೂ ಇರ್ಬೋದು. ಬಟ್ ದಟ್ ಈಸ್ ದ ಕೇಸ್ ಇನ್ ಆಲ್ ದ ಮೆಡಿಕಲ್ ಕಂಡೀಷನ್ಸ್ ಅಲ್ಲ. ಕೆಲವರಿಗೆ 3-4 ಡಯಾಬಿಟಿಸ್ ಮಾತ್ರ ತಗೊಂಡ್ರು ಶುಗರ್ ಕಂಟ್ರೋಲಿಗೆ ಬರೋದೇ ಇಲ್ಲ. ಸೊ ಅದೆಲ್ಲ ಕಂಡೀಷನ್ಸ್ ಅಲ್ಲಿ ಹಾಗೆ. ನಿಜ ಹೇಳಬೇಕು ಅಂದರೆ ಸೈಕ್ಯಾಟ್ರಿ ಆ್ಯಂಡ್ ಮೆಡಿಕಲ್ ಕಂಡೀಷನ್ಸ್ ದೇ ಆರ್ ಆಲ್ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ ಅದರಲ್ಲಿ. ಸೊ ನೇಚರೇ ಅದರಲ್ಲಿ ಡಿಫ್ರೆನ್ಸ್ ತೋರಿಸಿಲ್ಲ ಅಂದಮೇಲೆ ನಾವು ಯಾಕೆ ತೋರಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಡಾಕ್ಟರ್ ಸ್ನೇಹ ಅವರೇ, ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಾನಸಿಕ ಕಾಯಿಲೆಗಳ ಲಕ್ಷಣಗಳು ದೈಹಿಕ ತೊಂದರೆಗಳ ಮೂಲಕ ಹೇಗೆ ವ್ಯಕ್ತವಾಗುತ್ತೆ, ಅವುಗಳ ಲಕ್ಷಣಗಳೇನು, ಅದಕ್ಕೆ ಯಾವೆಲ್ಲ ರೀತಿಯ ಪರಿಹಾರಗಳನ್ನ ತಗೋಬಹುದು, ಅದನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು, ಈ ಎಲ್ಲ ಪ್ರಶ್ನೆಗಳಿಗೆ ನೀವು ನಮ್ಮ ಕೇಳುಗರಿಗೆ ಡಿಟೇಲ್ ಆಗಿ ವಿವರಿಸಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.
ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮನಸ್ಸು ದೇಹದ ನಂಟು, ಮಾನಸಿಕ ಕಾಯಿಲೆಗಳ ಲಕ್ಷಣಗಳು, ದೈಹಿಕ ತೊಂದರೆಗಳ ರೂಪದಲ್ಲಿ ಹೇಗೆ ವ್ಯಕ್ತವಾಗುತ್ತವೆ, ಮನೋವೈದ್ಯರಾದ ಡಾಕ್ಟರ್ ಸ್ನೇಹ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಆಶಾ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.